ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 33ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 34 ಶುರು ಮಾಡೋಣ. ಭರತ್ ಭರಣಿ ಮ್ಯಾನ್ಷನ್ನಿಂದ ಹೊರಟು ಗೆಳೆಯರ ಹತ್ತಿರ ಹೋದ. ಬಾಗಿಲು ಸದ್ದಿಗೆ ಡೋರ್ ತೆರೆದ ಪ್ರಶಾಂತ್, ಯಾಕೋ ಮಗ ಇಷ್ಟೊತ್ತು ಮಾಡಿದೆ ಎಂದು ಕೇಳಲು, ಏನಿಲ್ಲ ಮಗ, ಚೂರು ಆಚೆ ಕೆಲಸ ಇತ್ತು, ಅದಕ್ಕೆ ಈಗ ಬಂದೆ ಎಂದವ ಒಳ ಬಂದು, ಚರಣ್ ಎಲ್ಲಿ ಎಂದು ಕೇಳಿದಾಗ, ಅದು ಊಟ ತರೋದಕ್ಕೆ ಹೋಗಿದ್ದಾನೆ. ಮಗ, ನನಗೊಂದು ಪ್ರಶ್ನೆ ಕಾಡ್ತಿದೆ, ಕೇಳ ಎಂದ ಪ್ರಶಾಂತ್ಗೆ. ಪ್ಲೀಸ್ ಮಗ, ನಂಗೆ ತಲೆ ಸಿಡಿತಿದೆ, ನಾನು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಎಂದವನಿಗೆ, ಮಗ ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಹೋದ. ಅಡುಗೆ ಮನೆಗೆ ಹೋದ ಪ್ರಶಾಂತ್. ಭರತ್ ಫ್ರೆಶ್ ಅಪ್ ಆಗಿ ಬರ್ತಿದ್ದ ಹಾಗೆ ಪ್ರಶಾಂತ್ ಬಿಸಿ ಬಿಸಿ ಕಾಫಿ ಮಾಡಿ ತಂದು ಕೊಟ್ಟ. ಒಂದು ಗುಟುಕು ಕಾಫಿ ಹೀರಿ, ಈಗ ಹೇಳು ಅದೇನು ಪ್ರಶ್ನೆ ಅಂತ ಎಂದವ. ಪ್ರಶಾಂತ್ ಬಾಯಿ ತೆರೆದು ಪ್ರಶ್ನೆ ಕೇಳೋ ಮೊದಲೇ, ವೇಟ್ ನಾನು ಹೇಳೋ ವಿಷಯ ಕೇಳಿ ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ ಎಂದಾಗ, ಹೌದಾ, ಏನು ವಿಷಯ ಎಂದು ಕೇಳಿದವನ ಧ್ವನಿಯಲ್ಲಿ ಆಶ್ಚರ್ಯ ಮತ್ತು ಕುತೂಹಲವಿತ್ತು. ರಾಜಾರಾಮ್ ಅವರು ಆಸ್ಪತ್ರೆಯಲ್ಲಿ ಡೆತ್ ಆದ್ರು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಅವ್ರ ಜೊತೆಗೆ ಅಗ್ನಿಸ್ಪರ್ಶ ನೀನು ಯಾಕೆ ಮಾಡಿದೆ? ಈ ಥರದ ಪ್ರಶ್ನೆಗಳೇ ನಿನ್ನ ತಲೆಯಲ್ಲಿ ಸದ್ಯ ಓಡ್ತಿವೆ ಅಲ್ವಾ ಎಂದಾಗ, ಹೌದು ಅನ್ನೋ ಹಾಗೆ ತಲೆ ಆಡಿಸ್ದ. ಅದೇ ಸಮಯಕ್ಕೆ ಚರಣ್ ಕೂಡ ಊಟದ ಪಾರ್ಸಲ್ ಹಿಡಿದು ಬಂದ. ಭರತ್, ನೀನು ಯಾವಾಗ ಬಂದೆ ಎಂದು ಕೇಳಿದಾಗ, 10 ನಿಮಿಷ ಆಯಿತು ಬಂದು ಎಂದವನಿಗೆ, ಏನು ಇಬ್ರು ಏನೋ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದ ಹಾಗಿತ್ತು ಎಂದು ಕೇಳಲು, ಇಂಪಾರ್ಟೆಂಟ್ ವಿಷಯನೇ, ನಾನಿಷ್ಟು ದಿನ ನಿಮ್ಮಿಬ್ಬರಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ, ಅದನ್ನಿವತ್ತು ನಿಮ್ಮಿಬ್ಬರಿಗೂ ಹೇಳ್ತೀನಿ, ಆಗ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಗೊಂದಲಗಳಿಗೂ ಉತ್ತರ ಸಿಗತ್ತೆ ಎಂದು ಪ್ರಶಾಂತ್ ಕಡೆ ನೋಡಿ, ಅದು ನಾನು ನಂದನ್ ಯದುವಂಶಿ ಅವರು ಎರಡನೇ ಮಗ ಭರತ್ ಯದುವಂಶಿ, ಶ್ರೀ ನಂದನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನ ಪ್ರಿನ್ಸಿಪಲ್ ಆದ ಗೌತಮ್ ಸರ್ ನನ್ನ ಅಣ್ಣ ಎಂದಾಗ, ಏನು ಎಂದು ಇಬ್ಬರು ಒಟ್ಟಿಗೆ ಹೇಳಿದರು. ಅವರಿಗೆ ಈ ವಿಷಯ ಕೇಳಿ ಶಾಕ್ ಆಯಿತು. ಹೌದು ಕೊಂಡ್ರು, ಈ ಇನ್ಸ್ಟಿಟ್ಯೂಟ್ ನಮ್ಮ ಡ್ಯಾಡ್ದು, ಅದ್ರ ಪ್ರಿನ್ಸಿಪಲ್ ನಮ್ಮ ಅಣ್ಣ ಎಂದಾಗ, ಹೌದಾ, ಮತ್ತೆ ನೀನು ಯಾಕೆ ಯಾರೂ ಇಲ್ಲದೆ ಇರೋರು ಹಾಗೆ ನಮ್ಮ ಜೊತೆ ಇದ್ದಿದ್ದು ಎಂದು ಕೇಳಲು, ಅದು ಡ್ಯಾಡ್ಗೆ ನಾನು ಇಂಡಿಯಾಕ್ಕೆ ಬರೋದಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಅವ್ರ ಮಾತು ಮೀರಿ ಬಂದೆ ಅಂತ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ರು. ಮನೆಯವರು ಯಾರೂ ನನ್ನ ಜೊತೆ ಮಾತಾಡೋ ಹಾಗಿಲ್ಲ, ಮೀಟ್ ಆಗೋ ಹಾಗಿಲ್ಲ ಅಂತ ಹೇಳಿದ್ದಾರೆ ಎಂದಾಗ, ನೀನು ಇಂಡಿಯಾಕ್ಕೆ ಬರೋದು ಇಷ್ಟ ಇಲ್ಲ ಅಂದರೆ ಏನರ್ಥ? ಅಂದರೆ ನೀನು ಮೊದಲು ವಿದೇಶದಲ್ಲಿ ಇದೆಯಾ ಎಂದು ಕಣ್ಣಳಿಸಿ ಕೇಳಿದಾಗ, ಲಂಡನ್ನಲ್ಲಿದ್ದೆ, 6th ಕ್ಲಾಸ್ ಇರೋವಾಗಲೇ ಲಂಡನ್ನಲ್ಲಿ ಓದೋದು ಕಳಿಸಿದ್ರು, ಅಲ್ಲಿಂದ ಇಲ್ಲಿವರೆಗೂ ಅಲ್ಲೇ ಇದ್ದೆ. MBA ಫೈನಲ್ ಇಯರ್ ಇರುವಾಗ ನಾನು ಇಂಡಿಯಾಕ್ಕೆ ಬರೋ ವಿಷಯ ಹೇಳಿದೆ, ಸರ್ಪ್ರೈಸ್ ಕೊಡೋಣ ಅಂತ ಬಂದೆ, ಆದರೆ ಡ್ಯಾಡ್ಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನನ್ನ ಮೇಲೆ ಈಗಲೂ ಕೋಪ ಇದೆ, ನನ್ನ ಜೊತೆ ಮಾತೇ ಆಡಲ್ಲ, ಅದೇ ವಿಷಯಕ್ಕೆ ನನ್ನನ್ನು ಮನೆಯಿಂದ ಆಚೆ ಹಾಕಿದರು ಎಂದಾಗ, ಭರತ್, ಮನೆಯಿಂದ ಆಚೆ ಹಾಕಿದ್ದಾರೆ ಅಂದರೆ ಏನಾದರೂ ಸೀರಿಯಸ್ ವಿಷಯ ಇರಬೇಕು, ಇಷ್ಟು ಚಿಕ್ಕ ವಿಷಯಕ್ಕೆ ಮನೆ ಮಗನ್ನ ಹೊರಗೆ ಹಾಕ್ತಾರೆ ಅಂದರೆ ನನಗೆ ಯಾಕೋ ಬೇರೆ ಏನೋ ಕಾರಣ ಇದೆ ಅಂತ ಅನ್ನಿಸ್ತಿದೆ ಎನ್ನಲು, ಅದೇ ಏನು ಕಾರಣ ಅಂತ ಎಷ್ಟು ಸಾರಿ ಕೇಳಿದೆ, ಆದರೆ ಏನು ಅಂತ ಹೇಳ್ತಿಲ್ಲ ಎಂದ ಬೇಸರದಿಂದ. ನಿಮ್ಮ ತಾಯಿ ಅಥವಾ ಅಣ್ಣನ ವಿಚಾರಿಸಿದ್ದಿದ್ರೆ ಗೊತ್ತಾಗ್ತಿತ್ತು ಎಂದಾಗ, ಅವರು ಕೂಡ ಬಾಯಿ ಬಿಡುತ್ತಿಲ್ಲ ಎಂದವನ ಕಣ್ಣಂಚು ಒದ್ದೆ ಆಗಿತ್ತು. ಹೋಗ್ಲಿ ಬಿಡು ಭರತ್, ಸಮಯ ಬಂದಾಗ ಅವರೇ ಹೇಳ್ತಾರೆ ಎನ್ನಲು, ಆ ಸಮಯಕ್ಕಾಗಿ ಕಾಯ್ತಿದ್ದೀನಿ ಎಂದ ನಿಟ್ಟುಸಿರು ಹೊರಚಲ್ಲಿ. ಬೇಜಾರು ಮಾಡ್ಕೋಬೇಡ ಮಗ, ಮುಂದೆ ಅವರೇ ನಿನ್ನ ಮನೆಗೆ ಕರೀತಾರೆ, ನೋಡ್ತಿರು ಎನ್ನಲು, ರಾಜಾರಾಮ್ ಅಂಕಲ್ ಮತ್ತು ಡ್ಯಾಡ್ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಎಂದಾಗ, ಅದು ನನಗೂ ಗೊತ್ತು ಎನ್ನಲು, ನಿನಗೆ ಗೊತ್ತಾ, ನಿನಗೆ ಹೇಗೆ ಗೊತ್ತು ಎಂದು ಆಶ್ಚರ್ಯದಿಂದ ಕೇಳಿದ ಭರತ್. ಭರಣಿ ವಿಷಯಕ್ಕೆ ಬೋರ್ಡ್ ಮೆಂಬರ್ ಸೇರಿದಾಗ ನಿಮ್ಮ ಡ್ಯಾಡ್ ಅವ್ರ ಪರವಾಗಿ ತೀರ್ಪು ಕೊಟ್ಟರಲ್ಲ, ಆವಾಗಲೇ ಅರ್ಥ ಆಯಿತು ನನಗೆ ಎಂದವನಿಗೆ, ಓ ಹಾಗಾ ಎನ್ನಲು, ಮಗ, ಅವತ್ತು ನಂದನ್ ಸರ್ ಬಗ್ಗೆ ನಾನು ಕೋಪದಲ್ಲಿ ಬೈದಾಗ ನೀನು ನನ್ನ ಮೇಲೆ ಕೈ ಮಾಡೋದಕ್ಕೆ ಬಂದೆ ಅಲ್ವಾ, ನಾನು ಆಗಲೇ ನಿನ್ನನ್ನು ಪ್ರಶ್ನೆ ಮಾಡಬೇಕಿತ್ತು, ಆಗಲೇ ನನಗೆ ವಿಷಯ ಗೊತ್ತಾಗೋದು ಎಂದ ಚರಣ್. ಭರತ್ ನಗುತ್ತಾ, ಈಗ ಗೊತ್ತಾಯ್ತಲ್ವಾ ನಾನು ಯಾಕೆ ಹಾಗೆ ರಿಯಾಕ್ಟ್ ಮಾಡಿದೆ ಅಂತ ಎನ್ನಲು, ಆದರೆ ಹೆತ್ತ ಮಗನ ಮೇಲೆ ಯಾಕೆ ಈ ಕೋಪ, ನ್ಯಾಯ ನಿನ್ನ ಪರವಾಗಿದ್ರು ಅವ್ರು ಭರಣಿ ಪರವಾಗಿ ಮಾತಾಡಿದ್ರು ಅಂತ ಈಗಲೂ ನನಗೆ ಅವ್ರ ಬಗ್ಗೆ ಕೋಪ ಬೇಸರ ಇದೆ ಎಂದನು. ಯಾಕೆಂದರೆ ಎಷ್ಟೇ ಆಗಲಿ ಅವಳು ಹೆಣ್ಣು, ಇಲ್ಲಿ ಗಂಡೆ ತಪ್ಪು ಮಾಡಿದ್ರು ದೋಷಿಸೋದು ಹೆಣ್ಣನ್ನೇ, ನಾನು ಕೂಡ ಆ ಕ್ಷಣದಲ್ಲಿ ತುಂಬ ದುಡುಕ್ಬಿಟ್ಟೆ ಮಗ, ಚೂರು ತಾಳ್ಮೆ ತಂದ್ಕೊಂಡಿದ್ದಿದ್ರೆ ಆ ಘಟನೆ ನಡೀತಾನೇ ಇರಲಿಲ್ಲ ಎಂದು ಮತ್ತೆ ನಿಟ್ಟುಸಿರು ಹೊರ ಚೆಲ್ಲಿದ. ಈಗ ಪಶ್ಚಾತ್ತಾಪ ಪಟ್ಟರೆ ಏನು ಬಂತು ಪ್ರಯೋಜನ, ಇದನ್ನು ತಪ್ಪು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು. ಈಗ ನೀನು ಹೇಳೋದು ಹೇಗಿದೆ ಅಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ಟ ಮೇಲೆ ಒಲೆ ಉರಿತು ಅನ್ನೋ ಹಾಗೆ ಎಂದನು ನಗುತ್ತಾ ಚರಣ್. ಅವನ ಮಾತಿಗೆ ಭರತ್ಗೆ ಕೋಪ ಬಂದು ಚರಣ್ನ ಗುರಾಯಿಸೋದು ನೋಡಿ ಪ್ರಶಾಂತ್ ಕೂಡ ನಗುತ್ತಾ, ಈಗ ಅದು ಬಿಡು ಮಗ, ಮುಂದೆ ಹೇಳು
ಎಂದಾಗ ರಾಜಾರಾಮ್ ಅಂಕಲ್ ಆಸ್ಪತ್ರೆಯಲ್ಲಿರೋ ವಿಷಯ ಡ್ಯಾಡ್ಗೆ ಗೊತ್ತಾಗಿ ಅವ್ರ ಆಸ್ಪತ್ರೆಗೆ ಬಂದಿದ್ದಾರೆ. ಅಲ್ಲಿ ಅವ್ರ ಕೊನೆ ಆಸೆ ಈಡೇರಿಸೋದಕ್ಕೆ ನನ್ನ ಬರ ಹೇಳಿದರು ಎನ್ನಲು ಏನೋ ಹಾಗಂದ್ರೆ ಎಂದು ಗೆಳೆಯನ ಮಾತಿಗೆ ಒಳ ಅರ್ಥ ತಿಳಿಯದೆ ಕೇಳಿದ ಪ್ರಶಾಂತ್. ಅದು ಅವ್ರ ಕೊನೆ ಆಸೆ ಬರ್ಣಿ ಮದುವೆ ಮಾಡೋದು ಎಂದು ತನ್ನ ತಂದೆ ಹೇಳಿದ ವಿಷಯ. ಹಾಗೆ ರಾಜಾರಾಮ್ ಅವರು ಕೈ ಮುಗಿದು ಬೇಡಿಕೊಂಡಿದ್ದು ಎಲ್ಲವನ್ನು ಹೇಳಿ ಮುಗಿಸಿ, ಈ ಕಾರಣಕ್ಕೆ ನಾನು ಬರ್ಣಿನ ಮದುವೆ ಆಗಬೇಕಾಗಿ ಬಂತು ಎಂದು ಎಲ್ಲವನ್ನು ಹೇಳಿ ಮುಗಿಸಿ ಜೋರಾದ ಉಸಿರು ದಬ್ಬಿದ. ಚರಣ್ ಮತ್ತೆ ಪ್ರಶಾಂತ್ಗೆ ಇಬ್ಬರಿಗೂ ಈ ವಿಷಯ ಕೇಳಿ ಶಾಕ್ ಆಗಿತ್ತು. ಈ ವಿಷಯವನ್ನು ಅರಗಿಸಿಕೊಳ್ಳಲು ಕ್ಷಣಗಳೇ ಬೇಕಾಯಿತು. ಮಗ, ನೀನು ನಿಜವಾಗ್ಲೂ ಬರ್ಣಿನ ಮದುವೆ ಆದ್ಯಾ ಎಂದು ಚರಣ್ ಆಶ್ಚರ್ಯದಿಂದ ಕೇಳಿದರೆ, ಬರ್ಣಿ ಮದುವೆಗೆ ಒಪ್ಕೊಂಡ್ಲಾ ಎಂದು ಪ್ರಶಾಂತ್ ಕೇಳಿದ. ಅವಳು ಏನು ಮಾತೇ ಆಡಲಿಲ್ಲ, ಸುಮ್ಮನೆ ಇದ್ಲು. ಬಹುಶಃ ಅವಳಿಗೂ ಅವಳ ತಂದೆ ಕಡೆ ಆಸೆ ಈಡೇರಿಸಬೇಕು ಅಂತ ಸುಮ್ಮನೆ ಆಗಿರಬೇಕು ಅನಿಸುತ್ತೆ ಎಂದ ಭರತ್ಗೆ, ಪಾಪ ಬರ್ಣಿ ಇದನ್ನೆಲ್ಲ ಹೇಗೆ ತೊಳ್ಕೊಳ್ತಾಳು ಎಂದಾಗ, ಅವಳು ತುಂಬ ಸ್ಟ್ರಾಂಗ್ ಇದ್ದಾಳೆ ಮಗ. ನೀನೇ ನೋಡೋದಿಲ್ಲ, ಗಿರೀಶ್ ಅವ್ರು ಬಂದಾಗ ಅವ್ರ ಮುಖಕ್ಕೆ ಚೆನ್ನಾಗಿ ಮಂಗಳಾರತಿ ಮಾಡಿದ್ದು ಎಂದು ಹೇಳಿ ತುಟಿ ಅರಳಿಸಿದ. ಆ ಬಾಸ್ಟರ್ಡ್ಗಳು ರಾಜಾರಾಮ್ ಅಂಕಲ್ ಇಡೀ ಆಸ್ತಿ ಅಂತಸ್ತು ಎಲ್ಲಾನು ಮೋಸದಿಂದ ಕಿತ್ಕೊಂಡು ಅವ್ರ ಜೀವನೇ ಬಿಡೋ ಹಾಗೆ ಮಾಡಿಬಿಟ್ರು ಪಾಪಿಗಳು ಎಂದ ಕೋಪದಿಂದ ಚರಣ್. ಹೌದು ಮಗ, ಎಂಥ ಮೋಸ ಮಾಡಿಬಿಟ್ರು. ಅವ್ರ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕ್ಬಿಟ್ರು ನಿಯತ್ತಿಲ್ಲದ ನಾಯಿಗಳು ಎಂದ ಭರತ್ ಕೋಪದಿಂದ ಹಲ್ಲು ಕಡಿದು. ಲೇ ಮಗ, ರಾಜಾರಾಮ್ ಅಂಕಲ್ ಈಗ ನಿನ್ನ ಮಾವ ಕಣೋ, ಅಂಕಲ್ ಅಲ್ಲ. ಇನ್ಮೇಲಿಂದ ಮಾವ ಅಂತ ಕರಿ ಎಂದು ಚರಣ್ ಹೇಳಿದ. ಮಗನೇ, ಇಂಥ ಸೀರಿಯಸ್ ಟೈಮಲ್ಲೂ ಕಾಮಿಡಿ ಮಾಡೋದು ಬಿಡಲ್ಲ ಅಲ್ವಾ ಎಂದು ಭರತ್ ಅವನ ಕುತ್ತಿಗೆ ಹಿಡಿದ. ಕಾಮಿಡಿ ಅಲ್ಲ ಮಗ, ಸತ್ಯನೇ ತಾನೇ ಎಂದ ನಗುತ್ತಾ ಅವನ ಕೈ ಬಿಡಿಸಿಕೊಂಡ. ಅಂತೂ ಇಂತೂ ಹಾವು ಮುಗಿಸಿ ಥರ ಕಿತ್ತಾಡೋರು ಈಗ ಗಂಡ ಹೆಂಡ್ತಿ ಎಂದು ಪ್ರಶಾಂತ್ ಹೇಳಲು, ಅಬ್ಬಾ ಈಗಲೂ ನಂಬೋದಕ್ಕಾಗ್ತಿಲ್ಲ, ನೀನು ಮತ್ತೆ ಬರ್ಣಿ ಗಂಡ ಹೆಂಡ್ತಿ ಅಂತ ಎಂದ ಚರಣ್. ನನಗೆ ಈ ವಿಷಯ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಇನ್ನು ಬರ್ಣಿಗೆ ಹೇಗಾಗಬೇಡ, ನಾಳೆ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಎಂದ ಯೋಚಿಸುತ್ತ. ಅವಳು ಹೇಗೆ ರಿಯಾಕ್ಟ್ ಮಾಡಿದ್ರು ಅವಳು ನಿನ್ನ ಹೆಂಡ್ತಿ, ನೀನು ಅವಳು ಗಂಡ ಅನ್ನೋ ಸತ್ಯ ಅಂತೂ ಬದಲಾಗಲ್ಲ ಅಲ್ವಾ ಎಂದನು ಪ್ರಶಾಂತ್. ಹೌದು ಮಗ, ಏನಾಗಬೇಕು ಅದು ಈಗಾಗಲೇ ಆಗಿ ಹೋಗಿದೆ. ಈಗ ಯೋಚನೆ ಮಾಡ್ತಾ ಕೂರೋದ್ರಿಂದ ಸತ್ಯ ಬದಲಾಗಲ್ಲ ಅಲ್ವಾ ಎಂದ ಚರಣ್. ಈಗ ಹೊತ್ತಾಗಿದೆ, ಊಟ ಮಾಡಿ ಮಲ್ಗೋಣ, ಬೆಳಿಗ್ಗೆ ಮುಂದಿನದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆಯಿತು ಎಂದು ಹೇಳಿದ ಪ್ರಶಾಂತ್. ಚರಣ್ ಹೋಗಿ ಊಟದ ಪಾರ್ಸಲ್ ತೆಗೆದು ತಟ್ಟೆಗೆ ಹಾಕಿಕೊಂಡು ಭರತ್ ಪ್ರಶಾಂತ್ಗೆ ಕೊಟ್ಟು ತಾನೂ ಒಂದು ತಟ್ಟೆಗೆ ಊಟ ಬಡಿಸಿಕೊಂಡು ಬಂದು ಕೂತ. ಮೂವರು ಮೌನದಿಂದ ಊಟ ಮಾಡಿ ತಮ್ಮ ತಮ್ಮ ತಟ್ಟೆ ತೊಳೆದಿಟ್ಟು ಮಲಗಿದರು. ಚರಣ್ ಮತ್ತೆ ಪ್ರಶಾಂತ್ ಇಬ್ಬರಿಗೂ ಮಲಗಿದ ತಕ್ಷಣ ನಿದ್ದೆ ಆವರಿಸಿದರೆ ಭರತ್ಗೆ ನಿದ್ದೆ ದೂರದ ಮಾತಾಗಿತ್ತು. ಈಗ ಅವನ ತಲೆಯಲ್ಲಿ ಒಂದೇ ವಿಚಾರ ಓಡುತ್ತಿತ್ತು. ಭರಣಿ ಈ ಮದುವೆನ ಒಪ್ಕೊಳ್ತಾಳ, ಅವಳಿಗೆ ಎಷ್ಟಾದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳು, ಬೆಳಿಗ್ಗೆ ಅವಳನ್ನು ಹೇಗೆ ಎದುರುಗೊಳ್ಳೋದು ಅನ್ನೋ ಯೋಚನೆ ಶುರುವಾಗಿತ್ತು. ನಾನು ಯಾಕೆ ಡ್ಯಾಡ್ ಮಾತಿಗೆ ಒಪ್ಕೊಂಡೆ? ಆ ಕ್ಷಣ ಏನಾಯ್ತು ನನಗೆ? ಸುಮ್ಮನೆ ಅವಳು ಕೊಳ್ಳಿಗೆ ತಾಳಿ ಕಟ್ಬಿಟ್ಟೆ. ಮಾಮ್, ಬ್ರೋ, ಅದಕ್ಕೆ ಯಾರೂ ಈ ಮದುವೆ ಬೇಡ ಅಂತ ಹೇಳಲಿಲ್ಲ. ನಮ್ಮಿಬ್ಬರಲ್ಲಿ ಯಾವ ವಿಧದಲ್ಲೂ ಹೊಂದಾಣಿಕೆ ಇಲ್ಲವೇ ಇಲ್ಲ. ಮುಂದೆ ಏನು ಮಾಡೋದು? ಯಾಕೆ ಈ ರೀತಿ ನನ್ನ ಲೈಫ್ ಟರ್ನ್ ಆಯಿತು? ಕನಸಲ್ಲಿ ಕೂಡ ಊಹಿಸಿರಲಿಲ್ಲ ನನ್ನ ಮದುವೆ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅಂತ. ನನ್ನ ಕನಸಲ್ಲಿ ಇಷ್ಟು ದಿನ ಬರ್ತಿದ್ದ ಹುಡುಗಿ ಭರಣಿ ಅಂತ ಈಗಲೂ ನಂಬೋದಕ್ಕಾಗ್ತಿಲ್ಲ. ಛೇ, ತಲೆ ಕೆಟ್ಟು ಹೋಗ್ತಿದೆ, ಯಾವುದಕ್ಕೂ ಉತ್ತರ ಸಿಗ್ತಿಲ್ಲ ಎಂದುಕೊಂಡ. ಹೀಗೆ ಭರತ್ ಯೋಚನಾ ಲಹರಿ ರಾತ್ರಿ ಇಡೀ ಸಾಗಿತ್ತು. ಎಷ್ಟೇ ಮಗ್ಗಲು ಮದರಿಸಿ ಮಲಗಿದರೂ ನಿದ್ದೆ ಎಂಬ ನೆಮ್ಮದಿ ಅವನಿಂದ ದೂರವಾಗಿತ್ತು. ಇಡೀ ರಾತ್ರಿ ಹೊರಳಾಡಿ ಹೊರಳಾಡಿ ಬೆಳಕು ಹರಿಸಿದ. ಭರಣಿ ಭರತ್ ಇಬ್ಬರು ತದ್ವಿರುದ್ಧ ಗುಣವುಳ್ಳವರು. ಹಾವು ಮುಂಗುಸಿ ಹಾಗೆ ಕಿತ್ತಾಡುವರು. ಅದೇಗಿಬ್ರು ಒಂದಾಗ್ತಾರೋ ಎಲ್ಲವೂ ಕಾಲ ನಿರ್ಣಯ. ದೈವೇಚ್ಛೆ ಮುಂದೆ ನಾವೆಲ್ಲರೂ ತಲೆಬಾಗಲೇಬೇಕು ಅಲ್ಲವೇ? ಮರುದಿನ ಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ಭರಣಿಗೆ ಎಚ್ಚರವಾಯಿತು. ಎದ್ದಿದ್ದ ತಕ್ಷಣ ಕ್ಷಣ ಅವಳಿಗೆ ಎಲ್ಲ ಮರೆತು ಹೋಗಿತ್ತು. ಬೆಡ್ನಿಂದ ಇಳಿದು ಕನ್ನಡಿ ಮುಂದೆ ನಿಲ್ಲುತ್ತಿದ್ದ ಹಾಗೆ ಕೊರಳಲ್ಲಿರುವ ತಾಳಿ ನೋಡಿ ಎಲ್ಲವೂ ನೆನಪಾಗಿ ದುಃಖ ಉಮ್ಮಳಿಸಿ ಬಂತು. ತಾಳಿ ಕೈಯಲ್ಲಿ ಹಿಡಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆಗಷ್ಟೇ ಎದ್ದು ಬಾತ್ರೂಮ್ ಹೊಕ್ಕು ಸ್ನಾನ ಮಾಡಿ ಆಚೆ ಬಂದ ರುಕ್ಮಿಣಿಗೆ ಭರಣಿಯ ಕಣ್ಣೀರು ನೋಡಿ ಅವಳ ಭುಜದ ಮೇಲೆ ಕೈಯಿಟ್ಟು ತನ್ನ ಕಡೆ ತಿರುಗಿಸಿಕೊಂಡಳು. ಭರಣಿಯ ಕೊರಳಲ್ಲಿರುವ ತಾಳಿ ನೋಡಿ ರುಕ್ಮಿಣಿಗೆ ಶಾಕ್ ಆಯಿತು. ಭರಣಿ, ಏನೇ ಇದು? ನಿನ್ನ ಕೊರಳಲ್ಲಿ ತಾಳಿ ಹೇಗೆ ಬಂತು ಎಂದು ಅವಳ ತಾಳಿಯನ್ನು ಕೈಯಲ್ಲಿ ಹಿಡಿದು ಕೇಳಿದಳು. ಶಾಂತಮ್ಮ ಭರಣಿಗೆ ಬೆಡ್ ಕಾಫಿ ಕೊಡಲು ಅದೇ ಸಮಯಕ್ಕೆ ಬಂದಾಗ ರುಕ್ಮಿಣಿಯ ಮಾತು ಕೇಳಿಸಿಕೊಂಡು ಭರತ್ ಮತ್ತೆ ಭರಣಿ ಮದುವೆಯಾಗಿರುವ ಆಸ್ಪತ್ರೆಯಲ್ಲಿ ನಡೆದ ವಿಚಾರವನ್ನೆಲ್ಲ ಹೇಳಿದರು. ರುಕ್ಮಿಣಿಗೆ ಆಶ್ಚರ್ಯದ ಜೊತೆಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಆದರೆ ಈಗಲೇ ಆ ಸಂತೋಷವನ್ನು ವ್ಯಕ್ತಪಡಿಸಿದರೆ ಭರಣಿಗೆ ಕೋಪ ಹಠ ಬರುವುದು ಬಿಟ್ಟು ಇನ್ನೇನೂ ಆಗದು ಎಂದು ಸುಮ್ಮನಾದಳು. ಭರಣಿ, ಅಳೋದ್ಯಾಕೆ? ನೀನೇನು ಆಗಬೇಕು ಅಂತ ಏನೇನಾಗಬೇಕು ಅಂತ ಆ ದೇವರು ನಿರ್ಣಯ ಮಾಡಿರ್ತಾನೋ ಹಾಗೆ ಆಗೋದು ಎಂದಳು ಮೃದುವಾಗಿ ಗೆಳತಿಯ ಭುಜವತ್ತಿ. ಭರಣಿ ಮನಸ್ಸು ದ್ವಂದ್ವಕ್ಕೆ ಒಳಗಾಗಿತ್ತು. ಈ ಮದುವೆ ಒಪ್ಕೊಳ್ಬೇಕೋ ಬೇಡವೋ ಎಂದು.
ತನ್ನ ತಂದೆಯನ್ನು ಬಾರಿ ಬಾರಿ ನೆನೆದು ದುಃಖಿಸುತ್ತಿದ್ದಳು. ಸಮಾಧಾನ ಮಾಡ್ಕೋಬೇಡಿ, ನಮ್ಮ ಕೈಯಲ್ಲಿ ಏನಿದೆ? ಹೇಗೂ ಅಂಕಲ್ ಕೊನೆ ಆಸೆ ನೀನು ನೆರವೇರಿಸಿದ್ಯಲ್ಲ, ಅದೇ ಸಂತೋಷ. ಅವ್ರ ಆತ್ಮಕ್ಕೂ ಶಾಂತಿ ಸಿಕ್ಕಿರತ್ತೆ. ಈಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಾ ಎಂದು ಸಮಾಧಾನಿಸಿ ಬಾತ್ರೂಮ್ಗೆ ಕಳುಹಿಸಿದಳು. ಅದಾಗಲೇ ನಂದನ್ ಅವರು ತಮ್ಮ ಪರಿವಾರದ ಸಮೇತ ಭರಣಿ ಮ್ಯಾನ್ಷನ್ಗೆ ಬಂದಿದ್ದರು. ಭರತ್ ಕೂಡ ತನ್ನ ಗೆಳೆಯರ ಜೊತೆ ಬಂದಿದ್ದ. ಭರಣಿ ಸ್ನಾನ ಮಾಡಿ ಬಂದು ಬೆಡ್ ಮೇಲೆ ಕೂತಳು. ಕಣ್ಣಿಂದ ಕಂಬನಿ ಜಾರುತ್ತಲೇ ಇತ್ತು. ಎಲ್ಲವನ್ನು ಕಳೆದುಕೊಂಡು ಅನಾಥಳಾಗಿ ಬಿಟ್ಟಿದ್ದಳು. ಭರಣಿ ಸಾಕು ಅಂತಿದ್ದು, ಬಾ ತಿಂಡಿ ತಿನ್ನುವಂತೆ ಎನ್ನಲು, ನನಗೇನು ಬೇಡ ರುಕ್ಕು, ನಾನು ಒಂಟಿಯಾಗಿರಬೇಕು, ಒಂಟಿಯಾಗಿರೋದಕ್ಕೆ ಬಿಟ್ಬಿಡು ಎಂದಾಗ, ಹಾಗಾದರೆ ಹೇಗೆ ಭರಣಿ? ನಿನ್ನೆಯಿಂದ ಏನೂ ತಿಂದಿಲ್ಲ, ಹೀಗೆ ಊಟ ತಿಂಡಿ ಬಿಟ್ಟರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು? ಹೋಗಲಿ, ನೀನು ಊಟ ತಿಂಡಿ ಬಿಟ್ಟರೆ ಅಂಕಲ್ ವಾಪಸ್ ಬರ್ತಾರಾ ಹೇಳು? ನಡಿ, ಚೂರು ಹೊಟ್ಟೆಗೆ ಹಾಕು ಎಂದರೆ, ನಾನು ಹೇಳಿದೆ ಅಲ್ವಾ ರುಕ್ಕು, ನನಗೇನು ಬೇಡ ಅಂತ, ಪ್ಲೀಸ್ ನಿನ್ನ ಕೈ ಮುಗಿತೀನಿ, ನನ್ನ ಪಾಡಿ ನನ್ನ ಬಿಟ್ಬಿಡು ಎನ್ನುತ್ತಿದ್ದ ಹಾಗೆ ಸರಿ ಎಂದು ರುಕ್ಮಿಣಿ ಕೆಳಗಡೆ ಬಂದಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 34ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.